Hi students, welcome to Anu Educational Studies. 5ನೇ ತರಗತಿ ಇಂಗ್ಲಿಷ್ ದ ಎಲಿಫೆಂಟ್. ಹಿಂದಿನ ವಿಡಿಯೋದಲ್ಲಿ ನಾವು ಯೂನಿಟ್ 1ನ ಲವ್ ಫಾರ್ ಅನಿಮಲ್ಸ್ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ದ ಎಲಿಮೆಂಟ್ ಪೋಯಂನ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 10ರಲ್ಲಿ ಕಾಂಪ್ರೆಷನ್ಸ್ ಎಂದು ಕೊಟ್ಟಿದ್ದಾರೆ, ಅದನ್ನು ಗಮನಿಸಿ. C1 ಪ್ರಶ್ನೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 1, ವಾಟ್ ಕಲರ್ ಈಸ್ ದ ಎಲಿಫೆಂಟ್? ಎಲಿಫೆಂಟ್ ಯಾವ ಬಣ್ಣದಲ್ಲಿತ್ತು ಎಂದು ಕೇಳುತ್ತಿದ್ದಾರೆ. ಈಗ ನಾವು ಉತ್ತರವನ್ನು ಬರೆಯೋಣ. ಉತ್ತರವನ್ನು ಬರೆಯಿರಿ. ಆನ್ಸರ್, ದ ಎಲಿಫೆಂಟ್ ಈಸ್ ಇನ್ ಗ್ರೇ ಕಲರ್. ಎಲಿಫೆಂಟ್ ಗ್ರೇ ಕಲರ್ನಲ್ಲಿತ್ತು, ಅಂದರೆ ಬೂದು ಬಣ್ಣದಲ್ಲಿತ್ತು ಎಂದು ನಾವು ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 2, ಹೌ ಲಾಂಗ್ ಡಸ್ ದ ಎಲಿಫೆಂಟ್ ವಾಕ್ ಈಚ್ ಡೇ? ಆ ಆನೆಯು ಎಷ್ಟು ದೂರ ಒಂದು ದಿನಕ್ಕೆ ನಡೆಯುತ್ತಿತ್ತು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ದ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ, ಅಂದರೆ ಆ ಆನೆಯು ಕೆಲವೊಂದಿಷ್ಟು ಮೈಲುಗಳ ದೂರವನ್ನು ಚಲಿಸುತ್ತಿತ್ತು. ಇಲ್ಲಿ ಉತ್ತರವನ್ನು ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ಹೌ ಈಸ್ ದ ಎಲಿಫೆಂಟ್ಸ್ ಟ್ರಂಕ್? ಆನೆಯ ಸೊಂಡಿಲು ಹೇಗಿತ್ತು ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ಆನ್ ಎಲಿಫೆಂಟ್ ಟ್ರಂಕ್ ಈಸ್ ಲಾಂಗ್. ಆನೆಯ ಸೊಂಡಿಲು ಉದ್ದವಾಗಿತ್ತು ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 4, ವಾಟ್ ಡಸ್ ದ ಟ್ರಂಕ್ ಕಮ್ ಔಟ್ ಫಾರ್? ಇಲ್ಲಿ ಆನೆಯ ಸೊಂಡಿಲು ಯಾವುದಕ್ಕಾಗಿ ಹೊರಬರುತ್ತಿತ್ತು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯೋಣ. ದ ಟ್ರಂಕ್ ಕೇಮ್ ಔಟ್ ಫಾರ್ ಅ ಕೇಕ್ ಆರ್ ಬನ್, ಅಂದರೆ ಆನೆಯು ಸೊಂಡಿಲನ್ನು ಕೇಕ್ ಮತ್ತು ಬನ್ಗಳಿಗಾಗಿ ಹೊರತೆಗೆಯುತ್ತಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 5, ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್, ವೈ? ತುಂಬ ಜನರು ಆನೆಯ ಮೇಲೆ ಸವಾರಿ ಮಾಡುತ್ತಾರೆ, ಏಕೆ ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ಬಿಕಾಸ್ ಎಲಿಫೆಂಟ್ ಬ್ಯಾಕ್ ಈಸ್ ಬ್ರಾಡ್, ಸೋ ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್. ಏಕೆಂದರೆ ಆನೆಯ ಬೆನ್ನು ತುಂಬ ದೊಡ್ಡದಾಗಿದೆ, ಇದರ ಮೇಲೆ ತುಂಬ ಜನ ಕುಳಿತುಕೊಳ್ಳಬಹುದು. ಆದ್ದರಿಂದ ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್ ಎಂದು ಹೇಳಲಾಗುತ್ತದೆ. ಪ್ರಶ್ನೆ ನಂಬರ್ 6, ವೇರ್ ಡಸ್ ದ ಎಲಿಫೆಂಟ್ ಟೇಕ್ ದ ಚಿಲ್ಡ್ರನ್? ಆನ್ಸರ್, ದ ಎಲಿಫೆಂಟ್ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ ಎಂದು ಕೊಟ್ಟಿದ್ದಾರೆ. ಉತ್ತರ ನೋಡಿ. ಪ್ರಶ್ನೆ ನಂಬರ್ 7, ಸೇ ದ ಫಾಲೋವಿಂಗ್ ಪೇರ್ಸ್ ಆಫ್ ವರ್ಡ್ಸ್ ಟುಗೆದರ್ ಎಂದು ಕೊಡಲಾಗಿದೆ. ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಶಬ್ದಗಳನ್ನು ನೀವು ಉಚ್ಚಾರಣೆ ಮಾಡಬೇಕಾಗಿದೆ. ನಾವು ಬರೆದು ಕೂಡ ತೋರಿಸಿದ್ದೇವೆ. ಗ್ರೇ ಡೇ, ವೈಡ್ ರೈಡ್, ಫನ್ ಬನ್, ಟು ಝೂ ಇವುಗಳು ಪ್ರಾಸಪದಗಳಾಗಿದ್ದಾವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪೇಜ್ ನಂಬರ್ 11ರಲ್ಲಿ ಆಕ್ಟಿವಿಟಿಯನ್ನು ಕೊಡಲಾಗಿದೆ. A1, ಕಂಪ್ಲೀಟ್ ದ
Dotted pictures of the elephant given below. Write the names of the different parts. Discuss with your partner and make 4 sentences. One is done for you ಎಂದು ಕೊಡಲಾಗಿದೆ. ಇಲ್ಲಿ ಡಾಟೆಡ್ ಲೈನ್ಸ್ ಅಲ್ಲಿ ಆನೆಯ ಚಿತ್ರವನ್ನ ಕೊಟ್ಟಿದ್ದಾರೆ. ಅದರ ಮೇಲೆ ನೀವು ಪೆನ್ಸಿಲ್ನಿಂದ ಪೂರ್ಣವಾಗಿ ಚಿತ್ರವನ್ನ ಬಿಡಿಸಿ. ಚಿತ್ರ ಬಿಡಿಸಿದ ನಂತರ ನೀವು ಆನೆಯ ಭಾಗಗಳನ್ನು ಗುರುತಿಸಬೇಕಾಗಿದೆ. ಯಾವುದಾದರೂ ಒಂದು 4 ರಿಂದ 5 ಭಾಗಗಳನ್ನು ಗುರುತಿಸೋಣ. ಗುರುತಿಸಿ ಕೆಳಗಡೆಯಲ್ಲಿ ನಿಮಗೆ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಇಲ್ಲಿ ನೀವು ಆನೆಯ ಬಗ್ಗೆ ಬರೆಯಬೇಕು. ಒಂದು ಲೈನನ್ನು ಅವರು ಬರೆದಿದ್ದಾರೆ ನೋಡಿ. ದ ಎಲಿಫೆಂಟ್ ಹ್ಯಾಸ್ ಸ್ಮಾಲ್ ಐಸ್. ಆ ಆನೆಯು ಚಿಕ್ಕದಾದಂತಹ ಕಣ್ಣನ್ನು ಹೊಂದಿದೆ ಎಂದು ಕೊಟ್ಟಿದ್ದಾರೆ. ಈಗ ನಾವು ಇನ್ನು 4 ಭಾಗಗಳನ್ನು ಗುರುತಿಸಿ ಆ ಭಾಗಗಳ ಬಗ್ಗೆ ಬರೆಯಬೇಕಾಗಿದೆ. ಇಲ್ಲಿ ನೀವು ನೋಡಬಹುದು ಆನೆಯ ಚಿತ್ರವನ್ನು ಪೂರ್ಣಗೊಳಿಸಿ ನಾವು ಭಾಗಗಳನ್ನು ಗುರುತಿಸಿದ್ದೇವೆ. ಐಸ್, ಟ್ರಂಕ್, ಲೆಗ್, ಟೇಲ್, ಇಯರ್ಸ್. ಈ ರೀತಿಯಾಗಿ ನೀವು ಕೂಡ ಆನೆಯ ಭಾಗಗಳನ್ನು ಗುರುತಿಸಿಕೊಳ್ಳಿ. ಈಗ ನಾವು ಆ ಭಾಗಗಳ ಬಗ್ಗೆ ಬರೆಯಬೇಕು. ಮೊದಲನೆಯದಾಗಿ ಅವರೇ ಬರೆದಿದ್ದಾರೆ. ದ ಎಲಿಫೆಂಟ್ ಹ್ಯಾಸ್ ಸ್ಮಾಲ್ ಐಸ್. ಆನೆಗಳು ಚಿಕ್ಕದಾದಂತಹ ಕಣ್ಣುಗಳನ್ನು ಹೊಂದಿವೆ. ಈಗ ಎರಡನೆಯದಾಗಿ ನಾವು ಟ್ರಂಕ್ನ ಬಗ್ಗೆ ಬರೆಯೋಣ. ಟ್ರಂಕ್ ಎಂದರೆ ಸೊಂಡಿಲು. ದ ಎಲಿಫೆಂಟ್ ಹ್ಯಾಸ್ ಲಾಂಗ್ ಟ್ರಂಕ್. ಆನೆಯು ಉದ್ದವಾದಂತಹ ಸೊಂಡಿಲನ್ನು ಹೊಂದಿದೆ. ಪ್ರಶ್ನೆ ನಂಬರ್ 3. ದ ಎಲಿಫೆಂಟ್ ಹ್ಯಾಸ್ ಬ್ರಾಡ್ ಇಯರ್ಸ್. ಇಯರ್ಸ್ ಎಂದರೆ ಕಿವಿಗಳು ಎಂದು ಅರ್ಥ. ಎಲಿಫೆಂಟ್ ಹ್ಯಾಸ್ ಬ್ರಾಡ್ ಇಯರ್ಸ್ ಅಂದರೆ ಆನೆಗಳು ದೊಡ್ಡದಾದಂತಹ ಕಿವಿಗಳನ್ನು ಹೊಂದಿದ್ದಾವೆ. 4ನೆಯದಾಗಿ ದ ಎಲಿಫೆಂಟ್ ಹ್ಯಾಸ್ ಅ ಸ್ಮಾಲ್ ಟೈಲ್. ಆನೆಯು ಚಿಕ್ಕದಾದಂತಹ ಬಾಲವನ್ನು ಹೊಂದಿದೆ. ಟೇಲ್ ಎಂದರೆ ಬಾಲ ಎಂದು ಅರ್ಥ. ಆದ್ದರಿಂದ ದ ಎಲಿಫೆಂಟ್ ಹ್ಯಾಸ್ ಅ ಸ್ಮಾಲ್ ಟೇಲ್ ಎಂದು ಬರೆದುಕೊಳ್ಳಿ. ಆನೆಯು ಚಿಕ್ಕದಾದಂತಹ ಬಾಲವನ್ನು ಹೊಂದಿದೆ. 5ನೆಯದಾಗಿ ನಾವು ಕಲರ್ನ ಬಗ್ಗೆ ಬರೆದಿದ್ದೇವೆ. ದ ಎಲಿಫೆಂಟ್ ಹ್ಯಾಸ್ ಗ್ರೇ ಇನ್ ಕಲರ್. ಆನೆಯು ಬೂದು ಬಣ್ಣವನ್ನು ಹೊಂದಿದೆ. ಬೂದು ಬಣ್ಣವನ್ನು ಇಂಗ್ಲಿಷ್ನಲ್ಲಿ ಗ್ರೇ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ದ ಎಲಿಫೆಂಟ್ ಈಸ್ ಗ್ರೇ ಇನ್ ಕಲರ್ ಎಂದು ಬರೆಯಿರಿ. ಇಲ್ಲಿ ನಾವು ಆನೆಯ ಭಾಗಗಳನ್ನು ಗುರುತಿಸಿ ಅದರ ಭಾಗಗಳ ಬಗ್ಗೆಯೂ ಕೂಡ ಬರೆದಿದ್ದೇವೆ. ನೀವು ಕೂಡ ಸರಿಯಾಗಿ ನೋಡಿ ಬರೆದುಕೊಳ್ಳಿ. ವಿಡಿಯೋದಲ್ಲಿ ನಾವು ದ ಎಲಿಫೆಂಟ್ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 2 ಫ್ರೆಂಡ್ಶಿಪ್ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 5ನೇ ತರಗತಿ ಇಂಗ್ಲಿಷ್ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5th ಇಂಗ್ಲಿಷ್ ಪಾರ್ಟ್ 1 ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಇದನ್ನು ನೀವು ಗಮನಿಸಬಹುದು.